Supreme Court stops registration of new suits against places of worship, bars passing of final survey orders in pending suits. ಈಗ ಇದು 10 ನಿಮಿಷದ ಹಿಂದಿಂದು ಈಗ ಬಂದಿದ್ದು. ಸೊ ಎಲ್ಲ ಪೆಂಡಿಂಗ್ ಸೂಟ್ಗಳನ್ನು ಒಂದು 4 ವೀಕ್ಸ್ ಅವರು ಪಾಸ್ ಮಾಡಿದ್ದಾರೆ. ಅದು ಮತ್ತೆ ಫೈನಲ್ ಜಡ್ಜ್ಮೆಂಟ್ ಬರುವವರೆಗೆ ಕಾಶಿ ಜ್ಞಾನವಾಪಿ ಮಥುರಾ ಇದು ಎಲ್ಲದೂ ಸೇರಿ. ಹೌದು, ಯಾಕಂದ್ರೆ ಇವಾಗ ದಿಢೀರ್ ಅಂತ ಬಹಳಷ್ಟು ಮಾಸ್ಕ್ಗಳನ್ನೆಲ್ಲ ಡೆಮಾಲಿಷ್ ಮಾಡ್ತಾ ಇದ್ದಾರೆ, ವೆಕೇಟ್ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ತಾವು ಕೇಳಿದಂಥ ಪ್ರಶ್ನೆಗೆ ಏನಾದರೂ ಸದ್ಯದಲ್ಲೇ ಒಂದು ಫೈನಲ್ ಜಡ್ಜ್ಮೆಂಟ್ ಬರ್ಬೋದು ಅಂತ. ಇನ್ನು 4 ವಾರದಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ವಿವರಣೆ ಕೇಳಿದೆ ಸುಪ್ರೀಂ ಕೋರ್ಟ್ ಈಗಿನ ಇದು. ಆದರೆ ಇಲ್ಲೂ ಒಂದು ವಾದ 1991 ವರ್ಷಿಪ್ ಆ್ಯಕ್ಟ್ ಇದೆಯಲ್ಲ ಸರ್, ಅದು ಹಿಂದೂಗಳನ್ನು ನ್ಯಾಯಾಲಯಕ್ಕೆ ಹೋಗೋ ಅವಕಾಶದಿಂದ ವಂಚಿತರನ್ನಾಗಿ ಮಾಡುತ್ತೆ ಅನ್ನುವಂಥ ಒಂದು ವಾದ ಇದೆ. ಅದು ಎಷ್ಟು ನ್ಯಾಯಾಲಯಕ್ಕೆ ಯಾರನ್ನು ಹೋಗೋದನ್ನು ತಡೆ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ನ್ಯಾಯಾಲಯ ಆ ಪರ್ಟಿಕ್ಯುಲರ್ ಕೇಸಲ್ಲಿ ಏನು ಕಾನೂನಿದೆ, ಏನು ಫ್ಯಾಕ್ಟ್ಸ್ ಇದೆ ಅಂತ ತಿಳ್ಕೊಂಡ್ಬಿಟ್ಟು ತೀರ್ಪು ಕೊಡ್ಬೋದು. ಆದರೆ ಯಾರು ಕೋರ್ಟಿಗೆ, ಈ ಧರ್ಮದವರು ಕೋರ್ಟಿಗೆ ಬರಬಾರ್ದು ಅಂತ ಹೇಳಕ್ಕೆ ಸಾಧ್ಯವಿಲ್ಲ. ಬಟ್ ಇದು ಅದನ್ನೇ ಹೇಳುತ್ತಲ್ಲ ಸರ್, ಅಲ್ಲ, ಇದು 4 ತಿಂಗಳು ವಾರದವರೆಗೆ ಮಾತ್ರ. ಆಮೇಲೆ ನಾವು ಫೈನಲ್ 1991 ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಹೇಳೋದು. 1947ಗಿನ್ನ ಈ ಕಡೆಗೆ ಏನು ಸ್ಟೇಟಸ್ ಕೋ ಇದೆಯೋ ಅದರ ಕುರಿತು ಯಾರೂ ಕೋರ್ಟ್ಗೆ ಹೋಗುವಾಗಿಲ್ಲ ಅನ್ನೋ. ಅಲ್ಲ, ಅದು ಇಂಟ್ರಿಮ್ ಇದು. 4 ವಾರದೊಳಗೆ ಅವ್ರು ತೀರ್ಪು ಕೊಡಬೇಕು. ಅದು ಫೈನಲ್ ಮಾಡಿದ್ದೀರಾ ಅಥವಾ ಅದು ಒಂದು ಟೆಂಪರರಿ ಆಗಿತ್ತು ಅಂತ ತೀರ್ಪು ಕೊಡಬೇಕಾಗ್ತದೆ. ಯಾರೂ ಕೋರ್ಟ್ಗೆ ಹೋಗೋಕ್ಕಾಗಲ್ಲ ಅಂತ ಫೈನಲ್ ಹೇಳಕ್ಕೆ ಭಾಳ ಕಷ್ಟ ಆಗೋದೇ ಇಲ್ಲ. ಆ ಕೇಸಲ್ಲಿ ಆ ತೀರ್ಪಿನ ಮುಖಾಂತರ ಕೋರ್ಟಿಗೆ ಬರ್ಬೋದಿತ್ತು, ಬರಬಾರ್ದಂತ ನಿರ್ಧಾರ ಮಾಡಬೇಕು ಹೊರತು ಯಾರು ಹಿಂದೂಗಳು ಕೋರ್ಟಿಗೆ ಹೋಗಬಾರ್ದು, ಇಸ್ಲಾಂ ಧರ್ಮದವರು ಹೋಗಬಾರ್ದು, ಕ್ರಿಶ್ಚಿಯನ್ರು ಹೋಗಬಾರ್ದು ಅಂತ ಹೇಳುವ ಅಧಿಕಾರ ಯಾವ ಕೋರ್ಟಿಗೂ ಇಲ್ಲ. ಯಾವ ಕಾನೂನು ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ. ಕಾನೂನಿನಿಂದ ವಂಚಿತರಾಗಬಾರ್ದು ಯಾರು ಕೂಡ. ಆ ಕಾನೂನು ಇವತ್ತು ಈ ಕಾನೂನು ಮಾಡುವವರು ಶಾಸಕಾಂಗದವರು, ಅವ್ರು ಮಾಡಬೇಕು ಹೊರತು ಇವ್ರು ಮಾಡೋಕ್ಕಾಗಲ್ಲ. ಆದ್ದರಿಂದ 4 ವಾರ ಸ್ಟೇ ಕೊಟ್ಟಿರಬೇಕು, ಮುಂದಕ್ಕೆ ನಾವು ಫೈನಲ್ ಡಿಸಿಷನ್ ತಗೊಳ್ತೇವೆ ಅಂತ. ಅಂದರೆ ಇದನ್ನ 1991 ಆಕ್ಟ್ ವ್ಯಾಲಿಡಿಟಿನ ಚಾಲೆಂಜ್ ಮಾಡಿ ಮಾಡಿರ್ಬೋದು. ಅದು 4 ವಾರದಲ್ಲಿ ಡಿಸೈಡ್ ಮಾಡ್ತಾರೆ, ನೋಡೋಣ. ಇವಾಗ ನಾವೇನು ಹೇಳಕ್ಕಾಗಲ್ಲ. ಹೌದು, ಟೆಂಪರರಿ ಆರ್ಡರ್. ಹೌದು.